ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಭಿಷೇಕ್ ಶ್ರೀಮಂತಿಕೆಯಲ್ಲಿ. ಭಾಳಷ್ಟು ಜನ ಸೀನಿಯರ್ ಇನ್ವೆಸ್ಟರ್ಸ್ ಜೊತೆ ನಾನು ಮಾತಾಡುವಾಗ ಅವ್ರು ಹೇಳ್ತಾರೆ, ನನಗಿವಾಗ ವಯಸ್ಸು 55-60, ಬಟ್ ಈವನ್ ಟುಡೇ ಐ ಲರ್ನ್, ಐ ವಿಲ್ ಸ್ಟಡಿ, ಐ ವಿಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ಅಪ್ಡೇಟಿಂಗ್ ಮೈ ಸೆಲ್ಫ್ ಅಂತ. ಓಕೆ, ಯಾರು ಈ ಜಗತ್ತಿಗೆ ರೆಲೆವೆಂಟು, ಯಾರು ಈ ಜಗತ್ತಲ್ಲಿ ಕಲಿತಾರೆ, ಅವ್ರು ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದ್ದರೆ, ಒಂದು ಮೈಂಡ್ ಸೆಟ್ಟು, ಎರಡನೇದು ಕಲಿಕೆ, ಇದೆರಡರ ಕಡೆಗೂ ಗಮನ ಕೊಡೋದು ಬಹಳ ಮುಖ್ಯ. ಕೋಟ್ಯಾಧಿಪತಿ ಆಗೋ ಮೈಂಡ್ ಸೆಟ್ ಇರಲಿ. ಆಗತ್ತಾ? ಏನಪ್ಪ ಹಿಂಗೆಲ್ಲ ಹೇಳ್ತಾರೆ. ಎಸ್, ಖಂಡಿತ ಆಗುತ್ತೆ. ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿದ ತಕ್ಷಣ ಕರೆಕ್ಟಾಗಿ ಬಂದಿದ್ರಲ್ಲಿ ಉಳಿತಾಯ ಮತ್ತು ಹೂಡಿಕೆ ಮಾಡ್ತಾ ಹೋದರೆ ಅದ್ರ ಮೂಲಕ ಅವನು 1 ಕೋಟಿ, 2 ಕೋಟಿ, 3 ಕೋಟಿ ಅವನ ಆದಾಯಕ್ಕೆ ಅನುಗುಣವಾಗಿ 5 ಕೋಟಿ, 10 ಕೋಟಿನೂ ಸಂಪಾದನೆ ಮಾಡಲಿಕ್ಕೆ, ಬರೀ ನಾನು ಓದಿದ್ದೀನಿ, ನನಗೊಂದು ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದೆ, ಸಂಬಳ ಬರ್ತಿದೆ, ಬಂದ ಸಂಬಳದಿಂದ ನಾನು ಹೂಡಿಕೆ ಮಾಡ್ತಿದ್ದೀನಿ, ಹೂಡಿಕೆ ಮಾಡಿದ ದುಡ್ಡು ಬೆಳೀತಿದೆ, ಬೆಳೆದ ದುಡ್ಡು ಮತ್ತಷ್ಟು ದ್ವಿಗುಣ ಆಗ್ತಿದೆ ಅನ್ನೋ ಹಾದಿಯಲ್ಲಿ ಕೂಡ ಶ್ರೀಮಂತರಾಗಲಿಕ್ಕೆ ಸಾಧ್ಯ.